ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ. ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಕಾನೂನು ರೀತಿಯಲ್ಲಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಯಾರನ್ನೂ ರಕ್ಷಣೆ ಮಾಡಲ್ಲ. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ ಹೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಕ್ ಹೋಗಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ ಹೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಕ್ ಹೋಗಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ ಹೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ರು. ನಾವು ಯಾರನ್ನೂ ಕೂಡ ರಕ್ಷಣೆ ಮಾಡೋದಿಲ್ಲ. ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಬಿಜೆಪಿ ಸರ್ಕಾರದಲ್ಲೂ ಕೂಡ ಇಂತಹ ವಿಚಾರ ನಡೆದಿದೆ. ಇದು ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಗೊತ್ತು ಅಂತ ಹೇಳಿದ್ದಾರೆ. ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ನಂಬರ್ 1, ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ. ಬಸವರಾಜ ಬೊಮ್ಮಾಯಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ನಾವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನೋಡ್ರಿ, ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಅವರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ, ಪ್ರೂಫು, ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡೋಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮಗೊಂದು 2-3 ದಿನ ಟೈಮ್ ಬೇಕು ನಮಗೆ. ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರ ಮೇಲಾದ್ರೂ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನು ಆ್ಯಕ್ಷನ್ ತಗೋಬೇಕು ಆಗಿದೆ. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಮಾದರಿ ಆಗಿದ್ದೀವಿ. ಈಗೇನು ನಾವು ನಮ್ಮ ಮಿನಿಸ್ಟ್ರು ಬಂದ ನಂತರ ಮಾತಾಡಿದ್ರು, CM ಹತ್ರನೂ ಮಾತಾಡಿದ್ರು. ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಬಿಎಲ್ ಬ್ಯಾಂಕ್ನ ಮುಖ್ಯಸ್ಥರಿಗೆ ಈಗಾಗಲೇ ಸರ್ಕಾರದಿಂದ ಪತ್ರ ಕೂಡ ಬರೆಯಲಾಗಿದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ACS ರಿಂದ ಈ ಒಂದು ಪತ್ರ ಬರೆಯಲಾಗಿರುವಂಥದ್ದು. ಆರ್ಬಿಎಲ್ ಬ್ಯಾಂಕ್ ಮುಖ್ಯಸ್ಥರಿಗೆ ಮಂಜುನಾಥ್ ಪ್ರಸಾದ್ ಅವರು, ಅಂದರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ACS ಮಂಜುನಾಥ್ ಪ್ರಸಾದ್ ಪತ್ರವನ್ನು ಬರೆದಿದ್ದಾರೆ. ಹಣ ವರ್ಗಾವಣೆಯಾದ ಖಾತೆಗಳನ್ನು, ಅದರ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟು ಇದನ್ನೆಲ್ಲವನ್ನು ಕೂಡ ಫ್ರೀಸ್ ಮಾಡಬೇಕು. ಅಂದರೆ ಯೂನಿಯನ್ ಬ್ಯಾಂಕ್ನಿಂದ ವರ್ಗಾವಣೆ ಆಗಿರುವಂಥದ್ದು ಈ ಅಕೌಂಟ್ಗಳೇನಿದೆಯಲ್ಲ, ಆ ಅಕೌಂಟ್ಗಳ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಎಕ್ಸೆಲ್ ಶೀಟ್ ಅನ್ನು ಕೂಡ ಆ ಪತ್ರದ ಜೊತೆಗೆ ಲಗತ್ತಿಸಿ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಪತ್ರವನ್ನು ಆದಷ್ಟು ಬೇಗ ಈ ಅಕೌಂಟ್ಗಳನ್ನು ಫ್ರೀಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪತ್ರ ಬರೆದಿದ್ದಾರೆ. ಸೊ ಯಾವ್ಯಾವ ಖಾತೆಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ನಮೂದು ಮಾಡಿದ್ದಾರೆ. ನೋಡಿ, ಮಾರ್ಚ್ 5ಕ್ಕೆ ಪಿಫಮಸ್ ಮ್ಯಾನೇಜ್ಮೆಂಟ್ ಅಂತೆ ಆ ಒಂದು ಕಂಪನಿ ಹೆಸರು, ಅಲ್ಲಿಗೆ ಸುಮಾರು 5.5 ಕೋಟಿ ರೂಪಾಯಿ ವರ್ಗ ಆಗಿದೆ ಅಂತ ಹೇಳಿ. ಅದೇ ರೀತಿ ಝಲಿಯನ್ ಟ್ರೈನಿಂಗ್ ಅನ್ನುವಂಥ ಒಂದು ಕಂಪನಿ, ಇನ್ನು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್, ಇಲ್ಲಿಗೆ ಸುಮಾರು 4.53 ಕೋಟಿ ಅಂದರೆ 5 ಕೋಟಿ ರೂಪಾಯಿಗಳಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಮಾರ್ಚ್ 6ನೇ ತಾರೀಕು ಅಂತ ಹೇಳಿ. ಈ ಖಾತೆಗಳಿಗೆ, ಈ ಹೆಸರಿನ ಖಾತೆಗಳಿಗೆ ಬಂದಿರುವಂತಹ ಹಣ ಇದೆಲ್ಲವನ್ನು ಕೂಡ ಫ್ರೀಸ್ ಮಾಡಿ ಅಂತ. ಮಾರ್ಚ್ 6ಕ್ಕೆ YM ಎಂಟರ್ಪ್ರೈಸಸ್ಗೆ ಸುಮಾರು ಹೆಚ್ಚು ಕಮ್ಮಿ 5 ಕೋಟಿ ರೂಪಾಯಿಯಷ್ಟು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ. ಅದೇ ರೀತಿ ಮಾರ್ಚ್ 6ಕ್ಕೆ ಮನ್ಹು ಎಂಟರ್ಪ್ರೈಸಸ್ ಅಂತೆ 5 ಕೋಟಿ ರೂಪಾಯಿ ಇದಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನು ಅದೇ ದಿನ ಮಾರ್ಚ್ 6ನೇ ತಾರೀಕು ಅಕಾರ್ಡ್ ಬಿಸ್ನೆಸ್ ಸರ್ವಿಸಸ್, ಇಲ್ಲಿಗೆ ಸುಮಾರು 5.46 ಕೋಟಿ ರೂಪಾಯಿ, 5.5 ಕೋಟಿ ರೂಪಾಯಿಯಷ್ಟು ಹಣದ ವಹಿವಾಟು ನಡೆದಿದೆ. ಹಾಗೆ ಇನ್ನೊಂದು ಮಾರ್ಚ್ 6ನೇ ತಾರೀಕಿಗೆ ಮೇ ಟ್ಯಾಲೆಂಟ್ ಸಾಫ್ಟ್ವೇರ್ ಇಂಡಿಯಾ ಅಂತ ಹೇಳಿ, ಇಲ್ಲಿಗೂ ಕೂಡ 5 ಕೋಟಿ ರೂಪಾಯಿಯಷ್ಟು ವರ್ಗಾವಣೆಯಾಗಿದೆ. ಇನ್ನು ಮಾರ್ಚ್ 11ಕ್ಕೆ ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ ಅಂತ ಹೇಳಿ 4.47 ಕೋಟಿ ರೂಪಾಯಿಯಷ್ಟು ವರ್ಗ ಆಗಿದೆ. ಇನ್ನು ಮಾರ್ಚ್ 11ನೇ ತಾರೀಕು ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ಗೆ 5.12 ಕೋಟಿ ರೂಪಾಯಿಯಷ್ಟು ಈ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಹಾಗೆ ಮಾರ್ಚ್ 23ಕ್ಕೆ V6 ಬಿಸ್ನೆಸ್ ಸೊಲ್ಯೂಷನ್ಸ್ ಅಂತ ಹೇಳಿ 4.25 ಕೋಟಿ ರೂಪಾಯಿ ಅದಕ್ಕೂ ಕೂಡ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಇನ್ನು ಅದೇ ಮಾರ್ಚ್ 30ಕ್ಕೆ 8 ವೈಯಕ್ತಿಕ ಖಾತೆಗಳಿಗೆ ಒಟ್ಟು 40 ಕೋಟಿ ರೂಪಾಯಿಯಷ್ಟು ವ್ಯವಹಾರ ನಡೆದಿದೆ.
ಸೊ ಹೀಗೆ ಎಲ್ಲ ಅಕೌಂಟ್ಗಳನ್ನು ಈಗ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಒಟ್ಟು ಸುಮಾರು 89.62 ಕೋಟಿ ರೂಪಾಯಿಯಷ್ಟು, ಹತ್ತತ್ರ 90 ಕೋಟಿ ರೂಪಾಯಿಯಷ್ಟುವರೆಗೆ ಇದನ್ನು ಫ್ರೀಸ್ ಮಾಡೋದಕ್ಕೆ ಪತ್ರವನ್ನು ಬರೆಯಲಾಗಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಅವ್ಯವಹಾರ ನಡೆದಿದೆ, ಹಗರಣ ಆಗಿದೆ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ ಅಧಿಕಾರಿಗಳನ್ನ ಈಗ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದೆ. ಅದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಡಿ ಪದ್ಮನಾಭ್ ಅವರಿದ್ದಾರೆ, ಜೊತೆಗೆ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ್, ಈ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಈಗ ಎಸ್ಐಟಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದೇ ನಿಗಮದ ಅಧೀಕ್ಷಕರಾಗಿದ್ದಂತಹ ಚಂದ್ರಶೇಖರನ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಡೆತ್ ನೋಟ್ ಅನ್ನು ಕೂಡ ಅವರು ಬರೆದಿದ್ರು. ಆ ಡೆತ್ ನೋಟ್ನಲ್ಲಿ 3 ಅಧಿಕಾರಿಗಳ ಹೆಸರನ್ನು ನಮೂದಿಸಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಡಿ ಪದ್ಮನಾಭ್, ಜೊತೆಗೆ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ್ ಇವರ ಹೆಸರು, ಜೊತೆಗೆ ಶುಚಿಸ್ಮಿತಾ ರಾವ್ ಅವರ ಹೆಸರನ್ನು ಕೂಡ ನಮೂದು ಮಾಡಿದ್ರು. ಸೊ ಅದರಂತೆ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.